ಸ್ನೇಹ ಕಂಠಿಯವ್ರೆ ಸುಮಾ ಇಲ್ಲಿ ಸ್ನೇಹ ಸುಮಾ ಇಲ್ಲವೇ ಸುಮಾ ಸುಮಾ ಕಂಠಿಯವ್ರೆ ಸುಮಾ ಇಲ್ಲಿ ಸ್ನೇಹ ಸುಮಾ ಇಲ್ಲವೇ ಸಹನಕ್ಕ ನೀನ್ ಸಮಾಧಾನ ಮಾಡ್ಕೊ ಸುಮಾ ಇನ್ನೂ ಸಿಕ್ಕಿಲ್ಲ ಅಭಿ ಎಲ್ಲ ಕಡೆ ಹುಡುಕ್ತು ಅಭಿ ಸುಮಾ ಸಿಗ್ಲಿಲ್ಲ ಕಂಠಿಯವ್ರೆ ನೀವು ನನ್ನ ತಂಗಿನ ಕರ್ಕೊಂಡ್ಬರ್ತೀನಿ ಅಂತ ಹೇಳಿದ್ರಲ್ಲ ಎಲ್ಲಿ ನಮ್ಮ ಸುಮಾ ಎಲ್ಲ ಕಡೆ ಹುಡುಕ್ದು ಆದರೆ ಏನೂ ಪ್ರಯೋಜನ ಆಗಲಿಲ್ಲ. ಅಯ್ಯೋ ಮುಂದೆ ಏನು ಮಾಡೋದಳಿ ಅಂದರೆ ಕಂಪ್ಲೇಂಟ್ ಕೊಡೋದೇ ಒಳ್ಳೇದು ಮಾವಯ್ಯ. ಶಿವ ಹೇಳ್ತಿದ್ದೀರಾ ಕಂಪ್ಲೇಂಟಾ ಕಂಪ್ಲೇಂಟ್ ಕೊಡೋಷ್ಟು ನನ್ನ ತಂಗಿ ದೂರ ಹೋಗ್ಬಿಟ್ಟವಳ ಅಲ್ಲ ಅವಳ ಫ್ರೆಂಡ್ಸ್ ಮನೆಗೆಲ್ಲ ಹುಡುಕ್ಬೇಕಿತ್ತು ಎಲ್ಲ ಫ್ರೆಂಡ್ಸ್ನೂ ವಿಚಾರಿಸಿದ್ವಿ ಕಣಕ್ಕ, ಆದರೆ ಸುಮನ್ ಬಗ್ಗೆ ಯಾರೂ ಗೊತ್ತಿಲ್ಲ ಅಂತ ಹೇಳ್ತವ್ರೆ. ಹಂಗಾರೆ ನಮ್ಮ ಸುಮನ್ ಜೀವಕ್ಕೆ ಇವನಾರ ತೊಂದರೆ ಆಗದಾ? ಛೇ ಬಿಡ್ತು ಅನಕ್ಕ, ಸುಮಂಗ್ ಏನೂ ಆಗಿರಲ್ಲ. ಸುಮಾ ಸೇಫ್ ಆಗಿ ನಮ್ಮ ಕೈಗೆ ಸಿಗ್ತಾಳೆ. ಅಲ್ಲ ಕಣವಿ, ಅವಳು ಯೋಟ್ ಹುಡ್ಕಿದ್ರು ಸಿಗ್ತಾನೆ ಇಲ್ವಲ್ಲ. ಅದ್ರಾಗೂ ಅವಳ ಫೋನ್ ಬರೀ ಸ್ವಿಚ್ ಆಫ್ ಆಗೈತೆ. ನನಗೆ ಸ್ಯಾನೆ ದಿಗ್ಲಾಯ್ತೈತೆ. ನಾವು ಆ ಫೋನ್ ಟ್ರೇಸ್ ಮಾಡ್ತಾರಲ್ಲ, ಅದು ಮಾಡಿದ್ರೇ ಸುಮ್ಮ ಎಲ್ಲೋಳಂತ ತಿಳ್ಕೊಳಕ್ಕಾಗೋದು. ಅದಕ್ಕೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡಲೇಬೇಕು. ಕಂಪ್ಲೇಂಟ್ ಕೊಟ್ಟರೆ ಊರಿಗೆಲ್ಲ ಈ ಥರ ತಿಳಿದೋಯ್ತದಲ್ಲ ಅಳಿ ಅಂದರೆ. ಈಗೇನು ಮಾಡೋಕೆ ಹಾಕಿಲ್ಲ ಬಾಬು. ಊರು ಜನರು ಬಾಯಿ ಮುಚ್ಚೋದು ನೋಡ್ತೀಯೋ, ಇಲ್ಲ ಅಂತಂದರೆ ಸುಮ್ಮ ಬೇಗ ಸಿಗೋದು ನೋಡ್ತೀಯೋ? ಇಲ್ಲ, ಹೇಳ್ತಿರೋದು ಸರಿಯಾಗಿದೆ. ಊರು ಜನಕ್ಕೆ ಅಂಜ್ಕೊಂಡು ಕೂತ್ಕೊಂಡ್ರೆ ಅಕಸ್ಮಾತ್ ನಮ್ಮ ಹುಡುಗಿಗೆ ಏನಾರು ಹೆಚ್ಚು ಕಮ್ಮಿ ಆಗಿಬಿಟ್ರೆ? ಹೌದು ಮಾವಯ್ಯ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ನಮಗೆ ಪೊಲೀಸರ ಸಪೋರ್ಟ್ ಸಿಗ್ತೈತೆ. ಆಗ ಸುಮ್ಮನೆ ಇನ್ನೂ ಬೇಗ ಹುಡುಕ್ಬೋದು. ಸುಮನ್ ತಂದೆ ತಾಯಿ ಸ್ಟೇಷನಿಗೆ ಬನ್ನಿ. ಮೇಡಮ್ ಅವರೇ, ನಾವ್ಯಾಕೆ ಸ್ಟೇಷನ್ಗೆ ಬರಬೇಕು? ನೀವು ಸುಮಾ ತಂದೆ ಅಲ್ವಾ? ಪುಟ್ಟಕ್ಕ ಎಲ್ಲಿ? ಕರೀರಿ ಅವ್ರನ್ನ. ಅವ ಊರ್ನಾಗಿಲ್ಲ, ಯೂನಿಸ್ಯಾ ಮೇಡಮ್ ಅವರ. ಸರಿ, ಹಾಗಾದ್ರೆ ನೀವು ನಿಮ್ಮ ಅಪ್ಪಯ್ಯ ಸ್ಟೇಷನಿಗೆ ನಡೀರಿ. ನಿಮ್ಮ ಮೇಲೆ ಕಂಪ್ಲೇಂಟ್ ಇದೆ. ಅಲ್ಲ ಮೇಡಮ್, ಏನು ಹೇಳ್ತಿದ್ದೀರಾ? ಅದಕ್ಕೆ ಹೇಳೋದು, ಇಂಥ ವಿಚಾರದಲ್ಲಿ ಯಾರ್ಯಾರ್ದೋ ಮಾತು ಕೇಳ್ಕೊಂಡು ಟೈಮ್ ವೇಸ್ಟ್ ಮಾಡಬಾರ್ದು ಅಂತ. ನೀವು ನಮ್ಮ ವೆಬ್ಸೈಟ್ ಬಂದಾಗಲೇ ಕಂಪ್ಲೇಂಟ್ ಕೊಟ್ಟಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಈಗ ನಾವು ಕಂಪ್ಲೇಂಟ್ ಕೊಡ್ಬೇಕಂತಾನೆ ಇದ್ವಿ ಮೇಡಮ್. ಇವಾಗ ಕಂಪ್ಲೇಂಟ್ ಕೊಟ್ಟರೆ ಏನು ಪ್ರಯೋಜನ ಇಲ್ಲ ಬಿಡಿ. ಆಲ್ರೆಡಿ ಹುಡುಗನ ಮನೆಯವರು ಕಂಪ್ಲೇಂಟ್ ಕೊಟ್ಟಾಗಿದೆ. ಚೇತನ್, ಕರ್ಕೊಂಡು ಬನ್ನಿ ಅವ್ರನ್ನ. ಇವರು ಸಚಿನ್ ಅವ್ರ ತಂದೆ ತಾಯಿ, ನಿಮಗೂ ಗೊತ್ತಿರಬೇಕಲ್ಲ. ಇವ್ರ ಮಗ ಕಾಣ್ತಿಲ್ಲ, ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ.
ಅದಕ್ಕೆ ನೀವೇ ಕಾರಣ ಅಂತಾನೂ ಹೇಳ್ತಾ ಇದ್ದಾರೆ. ಲೇ ಹೆಂಗೈತೆ ಮೈಗೆ? ಯಾಕೆ ಮೊನ್ನೆ ಕೊಟ್ಟು ಸಾಕಾಗಿಲ್ವೇ? ಅಲ್ಲ ಮೇಡಮ್ ಅವರೇ, ಇವ್ರ ಮಗ ಕಾರಣ ಇದ್ರೆ ನಾವೇನು ಕಾರಣ ಆಯ್ತೀವಿ? ಮೇಡಮ್ ಇವ್ರ ಮಾತನ್ನ ನಂಬೇಡಿ. ಇವಳ ತಂಗಿ ನನ್ನ ಮಗನ ಹಿಂದೆ ಬಿದ್ದು ಅವನನ್ನು ಓಡಿಸ್ಕೊಂಡು ಹೋಗಿದ್ದಾಳೆ. ನನ್ನ ಮಗನಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾನಂತೂ ಇವ್ರು ಯಾರನ್ನೂ ಸುಮ್ಮನೆ ಬಿಡಲ್ಲ. ಇವ್ರನ್ನೆಲ್ಲ ಒದ್ದು ಒಳಗಾಕಿ ಮೇಡಮ್. ಏಯ್, ಯಾರ ಬಗ್ಗೆ ಮಾತಾಡ್ತಿದ್ಯಾ? ಜ್ಞಾನ ನೆಟ್ಗೈತಾ ಹೆಂಗೆ? ನಾನು ಕೊಟ್ಟಿರೋದನ್ನ ಮರ್ತ್ಬಿಟ್ಟನೆ ಮಾವಯ್ಯ, ಅದಕ್ಕೆ ಏನೋ ಮಾತಾಡ್ತಾವನೆ. ನೋಡಿ ಮೇಡಮ್, ನಿಮ್ಮ ಮುಂದೆ ಹೇಗೆ ಮಾತಾಡ್ತಾ ಇದ್ದಾರೆ. ಕಂಟಿ, ಹೇಗಿದೆ ಮೈಗೆ? ನಿನ್ ರೌಡಿಸಮ್ ಎಲ್ಲ ನಮ್ಮ ಮುಂದೆ ಬೇಡ. ನೋಡಮ್ಮ, ನನ್ನ ಮಗ ಎಲ್ಲಿದ್ದಾನೆ ಅಂತ ಹೇಳ್ಬಿಡಿ. ನಿನ್ನ ತಂಗಿಗೆ ಹೇಳಿ ನನ್ನ ಮಗನ್ನ ಕರೆಸ್ಬಿಡಿಮ್ಮ ಪ್ಲೀಸ್. ನಿಮ್ಗೆ ಏನಾರ ತಲೆಗಿಲ್ಲ ಕೆಟ್ಟಾಯ್ತಾ? ನಾವೇ ನಮ್ಮ ತಂಗಿ ಕಾಣ್ತಿಲ್ಲ ಅಂತ ಒದ್ದಾಡ್ತಿದ್ರೆ ಏನೋ ಕೇಳ್ತಿದ್ದೀರಲ್ಲ. ನಿಮ್ಮಂಥ ಚೀಪ್ ಜನಗಳ ಬುದ್ಧಿನೇ ಎಷ್ಟು. ಶ್ರೀಮಂತರ ಮನೆ ಹುಡುಗ ಸಿಕ್ಕಿದ ತಕ್ಷಣ ಮಕ್ಕಳನ್ನ ಹಿಂದೆ ಬಿಟ್ಟು ಬಲೆಗೆ ಬೀಳ್ಸ್ಕೊತೀರಾ? ನೋಡಿ, ಇನ್ನೊಂದು ಕಿತ ನನ್ನ ತಂಗಿ ಬಗ್ಗೆ ಮಾತಾಡಿದ್ರೆ ನಾನು ಸುಮ್ಕೆ ಇರಕ್ಕಿಲ್ಲ. ನೀನು ಎಂತನೋ ಅಂತ ನಮ್ಗೆ ಸಂದಾಗ ಗೊತ್ತೈತೆ ಕಣಯ್ಯ. ಅದಕ್ಕೆ ಪುಟ್ಟಮ್ಮಿ ನಿನ್ನ ಮಗನ ನಮ್ಮ ಮನೆ ತಾವು ಬರಬೇಡ ಅಂತ ಹೇಳಿರೋದು. ಹೌದು ಅಪ್ಪಯ್ಯ, ನಾವು ಸಚಿನ್ನ ಒಳ್ಳೆ ಹುಡುಗ ಅನ್ಕೊಂಡಿದ್ದೆ, ಇವತ್ತು ನಮಗೆ ಕೆಡಕಾಯ್ತು. ಕಂಟಿ, ಸಾನಿಗೆ ಸುಮಾ ಸಚಿನ್ ಲವ್ ಸ್ಟೋರಿ ಗೊತ್ತಾಗೋಯ್ತದೆ. ಈಗೇನು ಮಾಡೋದು? ಲೇ ನನಗೂ ಅದೇ ತಿಗ್ಲಾಗ್ತೈತಲ್ಲ. ನಿಮ್ಮ ಸಚಿನ್ ಮನ್ಸ್ನಾಗೆ ಏನೋ ಆಯ್ತೋ ಏನೋ ನನಗಂತೂ ಗೊತ್ತಿಲ್ಲ. ಆದರೆ ನನ್ನ ತಂಗಿ ಮನ್ಸ್ನಾಗೆ ಸಚಿನ್ ಮ್ಯಾಗೆ ಪಿರುತಿ ಇಲ್ಲ. ಅವರಿಬ್ರು ಫ್ರೆಂಡ್ಸ್ ಆಟಯ್ಯ. ಮೇಡಮ್ ಅವರೇ, ಈಗ ನಾವು ಕಂಪ್ಲೇಂಟ್ ಕೊಡ್ತೀವಿ ಇವ್ರ ಹುಡುಗನೇ ನಮ್ಮ ಹುಡುಗಿ ನಾಡ್ಸ್ಕೊಂಡು ಹೋಗಿದ್ದು ಅಂತ. ಒಳಗಾಕಿ ಬುದ್ಧಿ ಬರ್ತದೆ. ಮೇಡಮ್, ಮೊದಲು ಕಂಪ್ಲೇಂಟ್ ಕೊಟ್ಟಿದ್ದು ನಾನು, ನೀವು ಇವ್ರನ್ನ ಅರೆಸ್ಟ್ ಮಾಡಿ. ನೀವ್ ಹೇಳ್ದಂಗೆಲ್ಲ ಕೇಳಕ್ಕಾಗಲ್ಲ. ಮೊದಲು ವಿಚಾರಣೆ ಮಾಡಬೇಕು. ಎರಡು ಮನೆಯವರು ಸ್ಟೇಷನಿಗೆ ಬನ್ನಿ. ನಾವ್ಯಾಕೆ ಬರುಮ? ಇವ್ರ ಮಗಗೂ ನಮಗೂ ಸಂಬಂಧ ಇಲ್ಲ. ಅಲ್ಲಮ್ಮ, ಸಂಬಂಧ ಇಲ್ಲದೆ ಇಬ್ಬರು ಕಾಣೆ ಆಗ್ತಾರಾ ಹೇಳಿ? ಕಂಟಿಯವ್ರೆ, ಇದೇನಿದು? ಈ ಬೊಮ್ಮ ಏನೋ ಹೇಳ್ತಿದ್ದಾರೆ. ಸಾನವರ, ನೀವೇನು ತಲೆ ಕೆಡಿಸ್ಕೊಬೇಡಿ. ನಾವೆಲ್ಲಿಗೆ ಹೋಗೋದು ಬೇಕಾಗಿಲ್ಲ. ಬೇಕಾದ್ರೆ ಸುಮಾ ಕಾಣಿಸ್ತಾ ಇಲ್ಲ ಅಂತ ಕಂಪ್ಲೇಂಟ್ ಕೊಡಮ್ಮ. ನೋಡಿ ಕಂಟಿ, ಕಂಪ್ಲೇಂಟ್ ಬಂದಮೇಲೆ ನೀವು ಸ್ಟೇಷನಿಗೆ ಬರಲೇಬೇಕು. ರಾಜು, ಸ್ಟೇಷನಿಗೆ ಕರ್ಕೊಂಡು ಬನ್ನಿ. ಅವ್ರು ಯಾರು ಎಲ್ಗೂ ಬರಕ್ಕಿಲ್ಲ. ಏನಾಯ್ತೈತೆ ಅಂತ ಪೂರ್ಸಿ ನನಗೆ ಫೋನ್ ಮಾಡಿ ಹೊಡ್ದ, ಅದಕ್ಕೆ ತಿರುಗಿ ಬಂದೆ. ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಬಾವ, ಅದಕ್ಕೆ ಅತ್ತೆಗೆ ಫೋನ್ ಮಾಡಿದೆ. ಅತ್ತೆ, ಇವ್ರು ಬಂದು ಏನೋ ಹೇಳ್ತಾವ್ರೆ. ಇವ್ರ ಮಗ ಕಾಣದೇ ಇರೋದಕ್ಕೆ ನಮ್ಮ ಸುಮ್ಮ ಕಾರಣ ಅಂತೆ. ಅಮ್ಮವ್ರೆ, ನೀವು? ರೇವತಿ, ಕೇಶವ, ಯೋನಿದೆಲ್ಲ? ಅದಕ್ಕೆ ಇವ್ರ ಮನೆ ಮಗಳು ನಮ್ಮ ಸಚ್ಚು ನಾವು ಓಡಿಸ್ಕೊಂಡು ಹೋಗಿದ್ದಾಳೆ. ನಾವು ಅದನ್ನು ಕೇಳಕ್ಕೆ ಬಂದರೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಸುಮನ್ ಬಗ್ಗೆ ಹಂಗೆಲ್ಲ ಮಾತಾಡಬೇಡ ರೇವತಿ. ಇವರೆಲ್ಲ ಸ್ಯಾನೆ ಒಳ್ಳೆ ಜನ. ಇಲ್ಲ ಅಮ್ಮವ್ರೆ, ಇವರೆಲ್ಲ ತುಂಬ ಕೆಟ್ಟ ಜನ. ಅದರಲ್ಲೂ ಅಲ್ಲಿ ನಿಂತಿದ್ದಾನಲ್ಲ ಆ ಹುಡುಗ, ಅವ್ನು ನನ್ನ ಮೇಲೆ 2 ಸರಿ ಕೈ ಮಾಡಿದ್ದಾನೆ. ಕಂಟಿ, ಕೇಶವ ಹೇಳ್ತಿರೋದಿಟ್ವೆ. ಇವನ್ ಪುಟ್ಟವನ ಬಗ್ಗೆ ಕೇವಲವಾಗಿ ಮಾತಾಡಿದ್ದಾವ, ಅದಕ್ಕೆ ನಾನು ಕೊಟ್ಟಿದ್ದೆ.
ಕೇಸ್ವ ಅವನ್ನ ಯಾರು ಅಂತ ಅನ್ಕೊಂಡಿದ್ಯಾ? ನನ್ನ ಮಗ ಶ್ರೀಕಂಠೇಶ್ವರ ಕಂಠಿ. ಪುಟ್ಟಕ್ಕನ ಬಗ್ಗೆ ನನ್ನ ಎದುರುಗಡೆ ಯಾರನ್ನ ಕೇವಲವಾಗಿ ಮಾತಾಡಿದ್ದಿದ್ರೆ ನಾನು ಅದೇ ಕೆಲಸ ಮಾಡಿರ್ತಿದ್ದೆ. ಕಂಠಿ, ಇವರಿಬ್ರು ನನಗೂ ಅಪ್ಪಯ್ಯಂಗೂ ಸ್ಯಾನೆ ಬೇಕಾದವರು. ನೀವಿಬ್ರು ಒಬ್ರಿಗೊಬ್ರು ಪರಿಚಯ ಇಲ್ದಿರೋ ಕಾರಣ ಈ ಅವಘಡ ಆಗಿದೆ ಆಟೆಯ. ನಿಮ್ಮ ಮಾತುಕತೆ ಏನೇ ಇದ್ರು ಆಮೇಲೆ ಇಟ್ಕೊಳ್ಳಿ. ಈಗ ಎರಡು ಮನೆಯವರು ಸ್ಟೇಷನಿಗೆ ಬನ್ನಿ. ನೋಡಿ ಮೇಡಮ್ನವ್ರೆ, ಇದೆರಡು ಕುಟುಂಬದ ಈಸ್ಯ. ಇದನ್ನ ಟೇಷನ್ ತನಕ ತಗೊಂಡೋಗೋದು ಆಟೋನ್ ಸಂದಾಕಿರಕ್ಕಿಲ್ಲ. ಬಂಗಾರಮ್ಮನವ್ರೆ, ನಮ್ಮ ಡ್ಯೂಟಿ ನಾವು ಮಾಡಲೇಬೇಕಲ್ವಾ? ಕಂಪ್ಲೇಂಟ್ ಕೊಟ್ಟ ಮೇಲೆ ವಿಚಾರಣೆ ಮಾಡಿದ್ರೇ ಅಲ್ವಾ ಸತ್ಯಾಂಶ ಹೊರಗೆ ಬರೋದು. ಅದು ನನಗೂ ಗೊತ್ತು ಮೇಡಮ್ ಅವರೇ, ಆದರೆ ಎರಡೂ ಕುಟುಂಬನೂ ನನಗೆ ಸ್ಯಾನೆ ಬೇಕಾದವರು. ಇಬ್ಬರು ಮಕ್ಕಳು ಕಾಣ್ತಿಲ್ಲ ಅನ್ನೋ ಈಸಿಯ ಬೀದಿ ರಟ್ಟಾದರೆ ಆಮ್ಯಾಕೆ ಇಬ್ಬರು ಮಕ್ಕಳು ಭವಿಷ್ಯಕ್ಕೂ ಅದು ಹಾನಿ ಆಯ್ತದೆ. ಹಾಗಂತ ನಮ್ಮ ಡ್ಯೂಟಿ ನಾವು ಮಾಡದೇ ಇರೋಕ್ಕಾಗತ್ತಾ? ನಿಮ್ಮ ಕೆಲಸ ನೀವು ಮಾಡಿ ಮೇಡಮ್ ಅವರೇ, ಆದರೆ ಕೋರ್ಟು ಟೇಸನ್ನು ಅದೆಲ್ಲ ಬೇಡ. ಅದು ಯೋನ್ ವಿಚಾರಣೆ ಮಾಡಬೇಕು, ಎಲ್ಲ ಇಲ್ಲೇ ಮಾಡಿ. ಅದೆಲ್ಲ ಆಗೋದಿಲ್ಲ ಬಂಗಾರಮ್ಮನವ್ರೆ. ನೋಡಿ, ದಯವಿಟ್ಟು ಆಗಲ್ಲ ಅಂತ ಮಾತ್ರ ಹೇಳ್ಬೇಡಿ. ಇನ್ನು ಬಾಳಿ ಬದುಕಬೇಕಾಗಿರೋ ಮಕ್ಕಳು. ಇಬ್ಬರ ಹೆಸರು ಹಾಳಾದರೆ ಕುಟುಂಬದವ್ರಿಗೆ ನಷ್ಟ. ಯೋನ್ ರೇವತಿ, ನಾನು ಹೇಳ್ತಿರೋದು ಸರಿ ತಾನೆ? ಹ್ಞೂ ಅದಕ್ಕೆ ನೀವು ಹೇಗೆ ಹೇಳ್ತಿರೋ ಹಾಗೆ ಆಗಲಿ. ಹೌದು ಅಮ್ಮವ್ರೆ, ನನಗೂ ಏನೂ ತೊಂದರೆ ಇಲ್ಲ. ಕೇಳಿಸ್ಕೊಂಡ್ರ ಮೇಡಮ್ನವ್ರೆ? ಹುಡುಗನ ಅಪ್ಪ ಅಮ್ಮ ಇಬ್ಬರು ಏನು ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಅದು ಅಲ್ಲದೆ ಹೋಗಿರೋ ಎರಡು ಮಕ್ಕಳು ವಯಸ್ಸಿಗೆ ಬಂದವರು. ಅವ್ರ ಭವಿಷ್ಯದ ಬಗ್ಗೆ ನಿರ್ಧಾರ ತಗೊಳ್ಳೋ ಹಕ್ಕು ಅವ್ರಿಗೂ ಇರ್ತೈತೆ ಅಲ್ವೇ? ದಯವಿಟ್ಟು ಅದೇನೇ ವಿಚಾರಣೆ ಇದ್ರು ಇಲ್ಲೇ ನಡೆಸಿ ಮೇಡಮ್. ಮೊದಲೇ ಸುಮಾ ಕಾಣ್ದೆ ನಾವೆಲ್ಲ ಕಂಗಾಲಾಗಿದ್ದೀವಿ. ಇನ್ನೂ ಸ್ಟೇಷನು ಕಂಪ್ಲೇಂಟು ಅಂತೆಲ್ಲ ಆದರೆ ಎಲ್ಲರ ಮನಸ್ಸು ಮೇಲೆ ತುಂಬ ಕೆಟ್ಟ ಪರಿಣಾಮ ಬೀರುತ್ತೆ. ಡ್ಯಾಡಿಗೆ ಬೇರೆ BP ಐತೆ, ಆರೋಗ್ಯ ಹಾಳಾಯ್ತದೆ. ನೋಡಿ ಮೇಡಮ್. ಮೇಡಮ್, ಇಟ್ಟೊತ್ನಾಗೆ ಟೇಷನ್ಗೆ ಬಂದರೆ ಊರು ಜನ ಬಾಯಿ ಬಂದಂಗೆ ಮಾತಾಡ್ಕೋತಾರೆ. ನೋಡಿ ಮೇಡಮ್ ಅವರೇ, ನೀವು ಒಂದು ಹೆಣ್ಮಗಿ ಹೆಸರು ಹಾಳಾದರೆ ಯೋನೆಲ್ಲ ತೊಂದರೆ ಅನುಭವಿಸ್ಬೇಕಾಯ್ತದೆ ಅನ್ನೋದು ನಿಮಗೂ ಗೊತ್ತಲ್ವೇ? ಸರಿ, ಇಲ್ಲೇ ವಿಚಾರಣೆ ಮಾಡೋಣ. ನೋಡಿ, ನಿಮ್ಮ ಮಕ್ಕಳು ಸೇಫಾಗಿ ಮನೆಗೆ ವಾಪಸ್ ಬರಬೇಕು ಅಂದರೆ ನನಗೆ ಅವ್ರ ಬಗ್ಗೆ ಪೂರ್ತಿಯಾಗಿ ಎಲ್ಲ ವಿಚಾರನೂ ಗೊತ್ತಾಗಬೇಕು. ಇಲ್ಲಿವರೆಗೂ ಯೋನೆಲ್ಲ ಆಗೈತೆ ಅನ್ನೋ ವಿಷಯ ನಿಮಗೆ ಗೊತ್ತಲ್ಲ ಮೇಡಮ್ನವ್ರೆ? ನೋಡಿ ಬಂಗಾರಮ್ಮನವ್ರೆ, ಈ ಥರ ಕೇಸ್ಗಳನ್ನ ನಾವು ದಿನಕ್ಕೆ 100 ಹ್ಯಾಂಡಲ್ ಮಾಡ್ತಾ ಇರ್ತೀವಿ. ಯಾರು ಏನೇ ಹೇಳಿದ್ರು ಅದ್ರ ಆಳ ಎಷ್ಟಿದೆ ಅಂತ ಮೇಲ್ ನಿಂತು ಹೇಳ್ತೀವಿ. ಹಂಗಾರೆ ನಿಮ್ಮ ಮಾತಿನ ಅರ್ಥ ಏನು ಮೇಡಮ್ ಅವರೇ? ನಮ್ಮ ಸುಮಾ ಮತ್ತೆ ಸಚಿನ್ ಇಬ್ರು ಪಿರುತಿ ಮಾಡ್ತವ್ರೆ ಅಂತನಾ? ಮೇಲ್ನೋಟಕ್ಕೆ ನೋಡಿದ್ರೆ ಹಾಗೆ ಅನ್ನಿಸ್ತಾ ಇದೆ. ಇಲ್ಲ ಇಲ್ಲ, ಅವರಿಬ್ರು ಸ್ನೇಹಿತರು ಆಟೆಯ. ಅದು ನಿಮ್ಮ ಪ್ರಕಾರ, ಕೇಸ್ ಪ್ರಕಾರ ಅಲ್ಲ. ನೋಡಿ, ನಾನು ಅವರಿಬ್ರನ್ನು ಕಂಡುಹಿಡಿಬೇಕು ಅಂದರೆ ನೀವುಗಳು ನಿಮಗೆ ಗೊತ್ತಿರೋ ಅಷ್ಟು ವಿಚಾರನೂ ಮುಚ್ಚಿಡದೆ ನನ್ನ ಹತ್ರ ಹೇಳಬೇಕು. ಇದ್ರ ಮುಚ್ಚಿಡಕ್ಕೆ ಏನೈತೆ? ಇದೇ ಸತ್ಯ. ಇವ್ರು ಸುಳ್ಳು ಹೇಳ್ತಾ ಇದ್ದಾರೆ ಮೇಡಮ್. ಇವ್ರಿಗೆಲ್ಲ ವಿಚಾರನೂ ಗೊತ್ತು. ಆವಾಗಿಂದ ತಲೆಕೆಟ್ಟು ಅಂತಾರ ಮಾತಾಡ್ತಿದ್ಯಲ್ಲ. ಏನೋ ಬಂಗಾರಮ್ಮನವ್ರ ಪರಿಚಯದವ್ರು ಅಂತ ಸುಮ್ಕೆಮ್ನಿ. ಇಲ್ಲ ಅಂದಿದ್ರೆ ಗೋಪಾಲಯ್ಯ, ಬಸಿ ಸಮಾಧಾನ ಮಾಡ್ಕೊ. ಮತ್ತೆ ಇನ್ನೇನು ಅಮ್ಮಾರೆ, ತಾನಾಯ್ತು ತಂದು ಪಾಡಾಯ್ತು ಅಂತ ಇರೋ ಹುಡುಗಿ ಮೇಲೆ ಸುಮ್ಮನೆ ಏನೇನೋ ಹೇಳ್ತಾ ಇದ್ದಾರೆ ಇವರು. ಯಾರು ಸುಳ್ಳು ಹೇಳ್ತಿದ್ದಾರೆ, ಯಾರು ನಿಜ ಹೇಳ್ತಿದ್ದಾರೆ ಅಂತ ನಾವು ಡಿಸೈಡ್ ಮಾಡ್ತೀವಿ. ಮೊದಲು ನೀವು ಅವರಿಬ್ಬರ ಬಗ್ಗೆ ಏನು ಗೊತ್ತೋ ಅದನ್ನು ಹೇಳಿ. ಯೋನ್ ಮಕ ನಡ್ಕೊಂಡು ನಿಂತಿದ್ದೀರಾ? ಸುಮಾ ಸಚಿನ್ ಬಗ್ಗೆ ಯೋನನ ಇಷ್ಟ ಗೊತ್ತಿದ್ರೆ ಯೋಳಿ. ಅತ್ತೆ, ಇದ್ರ ಕೇಳಕ್ಕೆ ಏನೈತೆ? ಅವರಿಬ್ರು ಸ್ನೇಹಿತರು ಆಟೆಯ. ಅಪ್ಪಯ್ಯ, ಇವನ್ ಸುಮ್ಮನೆ ನಿಂತಿದ್ದೀರಾ? ಯೋಳಿ. ಮೇಡಮ್ ಅವರೇ,
ನಮ್ಮ ಸುಮಾನು ಆ ಹುಡುಗ ಒಂದೇ ಕಾಲೇಜ್ನಾಗ ಓದ್ತಾಯಿದ್ರು. ಅವಾಗವಾಗ ಆ ಹುಡುಗ ನಮ್ಮ ಮನೆ ತಾವು ಬಂದು ಸುಮ್ಮನೆ ಕಾಲೇಜಿಗೆ ಕರ್ಕೊಂಡು ಹೋಗ್ತಾ ಇದ್ದ. ಆದರೆ ಈ ವಯ ಯಾವಾಗ ನಮ್ಮ ಮನೆ ತವ ಬಂದು ಜಗಳ ಮಾಡಿದ್ರು ಅವತ್ತಿಂದ ನಮ್ಮ ಸುಮ್ಮ ಸಚಿನ್ ಹತ್ರ ಮಾತಾಡಿದೆ ಬಿಟ್ಬಿಟ್ಲು. ರಿಸಲ್ಟ್ ಹಿಂದಿನ ದಿನ ಅವನೇ ಮೆಸ್ತವ್ ಬಂದಿದ್ದ. ಅಪ್ಪ ಮಾಡಿದ ತಪ್ಪಕ್ಕೆ ಮಗ ಯೋನ್ ಮಾಡ್ತಾನೆ ಅಂತ ನಾನೇ ಪಿರುತಿಯಿಂದ ಮಾತಾಡಿ ಕಾಪಿ ಕೊಟ್ಟೆ. ಅಪ್ಪಯ್ಯ, ಅಪ್ಪ ಮಾಡಿದ ತಪ್ಪಕ್ಕೆ ಮಗ ಯೋನ್ ಮಾಡ್ತಾನೆ ಅವಳು. ಮಾರನೇ ದಿನ 3 ಜನ ಕೂತ್ಕೊಂಡು ರಿಸಲ್ಟ್ ನೋಡ್ತಿದ್ರು. ಸುಮಾ ಸಚಿನ್ ಇಬ್ರು ಪಾಸ್ ಆಗಿದ್ರು. ಕಂಗ್ರ್ಯಾಚುಲೇಷನ್ ಸುಮಾ, 96% ಇಂದ ಪಾಸ್ ಆಗಿದ್ಯಾ. ನಮ್ಮ ಸುಮ್ಮ ಫಲಿತಾಂಶದ ಬಗ್ಗೆ ಭಯ ಪಟ್ಟಾಗ ಆ ಹುಡುಗನೇ ಬಂದು ನಮ್ಮ ಸುಮ್ಮಂಗೆ ಧೈರ್ಯ ಹೇಳಿದ್ದು. ಮೇಡಮರೇ, ನನ್ನ ದೊಡ್ಡ ಮಗಳು ಹೇಳ್ದಂಗೆ ಅವರಿಬ್ಬರು ಬರೀ ಸ್ನೇಹಿತರು ಆಟಯ. ಯಾರೇ ಏನಾದರೂ ಇದ್ದಿದ್ರೆ ಖಂಡಿತವಾಗ್ಲೂ ನನ್ನ ತಂಗಿ ನನ್ನ ತವ ಹೇಳ್ತಿರ್ತಿದ್ಲು. ಮೇಡಮ್ ಅವರೇ, ಇವ್ರ ಮಾತು ಕೇಳ್ಕೊಂಡು ನನ್ನ ತಂಗಿ ಮ್ಯಾಕೆ ಅನುಮಾನ ಪಡಬೇಡಿ. ಪಾಪ ಸಹನ ತಂಗಿ ಮ್ಯಾಕೆ ಸ್ಯಾನೆ ನಂಬಿಕೆ ಇಟ್ಕೊಬಿಟ್ಟವಳೆ. ಇವಳು ತಾವು ಹೋಗಿ ಅವರಿಬ್ರು ಲವ್ ಮಾಡ್ತೀರಿ ಅಂತ ಹೆಂಗೆ ಹೇಳೋದು? ಸಹನ ಅವ್ರಿಗೆ ಇಸ್ಯ ತಿಳಿದ್ರೆ ಸಾನೆ ನೋವಾಯ್ತದೆ. ಆದರೆ ಇಸ್ಯ ಹೇಳ್ದೆ ಮುಚ್ಚಿಡೋಕ್ಕಾಗಿಲ್ಲ ರೀ. ಇರೋ ವಿಷಯ ಹೇಳ್ಬಿಡಿ. ನಾನಾ? ನೀವು ಹೇಳಿದ್ರೆ ಸರಿ, ಹೇಳ್ಬಿಡಿ. ಅಲ್ಲ, ಒಂದು ಗಂಡು ಹೆಣ್ಣು ಒಟ್ಟಿಗೆ ಓಡಾಡಿದ ತಕ್ಷಣ ಅದು ಪಿರುತಿನೇ ಆಗಿರ್ತೈತಾ? ಅಣ್ಣ ತಂಗಿ, ಅಕ್ಕ ತಮ್ಮ, ಸ್ನೇಹಿತರು, ಇದು ಯಾವ ಸಂಬಂಧಕ್ಕೂ ಅರ್ಥನೇ ಇಲ್ವಾ? ಹೌದು ಕೇಶವ, ನೀವು ಯಾಕೆ ಅವರಿಬ್ಬರ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೀರಿ? ನಮ್ಮ ಸಹನ ಹೇಳ್ತಿರಂಗೆ ಅವರಿಬ್ರು ಬರೀ ಸ್ನೇಹಿತರೇ ಆಗಿರ್ಬೋದಲ್ವೇ? ಇಲ್ಲ ಅಮ್ಮವ್ರೆ, ನಾನು ಕಾಲೇಜಲ್ಲಿ ವಿಚಾರಿಸಿದ್ದೀನಿ. ಎಲ್ಲರೂ ಹೇಳೋದು ಒಂದೇ, ಇವ್ರು ಸುಮ್ಮನೆ ನಮ್ಮ ಸಚಿನ್ ಹಿಂದೆ ಬಿದ್ದು ಲವ್ ಮಾಡೋ ಥರ ಮಾಡಿದಾಳಂತೆ. ರೀ, ನಿಮಗೆ ಒಂದ್ಕಿತ ಹೇಳಿದ್ರೆ ಅರ್ಥ ಆಗಕ್ಕಿಲ್ವಾ? 1000 ಜನ 1000 ಥರ ಹೇಳ್ತಾರೆ, ಅದೆಲ್ಲ ನಂಬ್ತೀರಾ ನೀವು? ನನಗೆ ನನ್ನ ತಂಗಿ ಮ್ಯಾಕೆ ಸ್ಯಾನೆ ನಂಬಿಕೆ ಐತೆ. ಅವಳು ಪಿರುತಿ ಮಾಡಿಲ್ಲ. ನಿಮಗೆ ನಿಮ್ಮ ಮಗನ ಮ್ಯಾಕೆ ನಂಬಿಕೆ ಇಲ್ಲ ಅಂದ್ರೆ ನೀವು ಯೋನಾರ ಮಾಡ್ಕೊಳ್ಳಿ. ಸಹನಕ್ಕ, ಅವ್ರು ಹೇಳ್ತಿರೋದು ನಿಜಾನೇ. ಸುಮಾ ಸಚಿನ್ ಇಬ್ರು ಲವ್ ಮಾಡ್ತಿದ್ರು. ಸ್ನೇಹ, ಯೋನ್ ಹೇಳ್ತಿದ್ಯವ? ಹೌದು ಅತ್ತೆ, ಅವರಿಬ್ರು ಲವ್ ಮಾಡ್ತಿರೋ ವಿಷಯ ನನಗೂ ಗೊತ್ತಿತ್ತು. ಸುಮಾ ಸಚಿನ್ ಇಬ್ರು ಬರೀ ಫ್ರೆಂಡ್ಸ್ ಮಾತ್ರ ಅಲ್ಲ. ಸ್ನೇಹ, ನಿನಗೆ ತಲೆಗಿಲ್ಲ ಕೆಟ್ಟಾಯ್ತಾ? ನಮ್ಮ ಸುಮ್ಮನ ಬಗ್ಗೆ ಯೋನೆಲ್ಲ ಮಾತಾಡಬೇಡ ನೀನು. ಸಹನ ಅವರ ಅವರು ನಿಜಾನೇ ಹೇಳ್ತವ್ರೆ. ಸಚಿನ್ ಒಂದು ಕಿತ ಬಂದು ನನ್ನ ಸುಮ್ಮನ ಒಂದು ಮಾಡು ಅಂತ ಕೇಳ್ಕೊಂಡಿದ್ದ. ಯೋನ್ಲ ಹೇಳ್ತಿದ್ಯಾ ಕಂಟಿ? ಹೌದು ಕಣವ. ಆಗ ನಾನು ಆ ಹುಡುಗಂಗೆ ಬೈದು ಕಳಿಸಿದ್ದೆ. ಇಲ್ಲ ಇಲ್ಲ, ಆ ಹುಡುಗ ಬೇಕಾದ್ರೆ ನನ್ನ ತಂಗಿನ ಪಿರುತಿ ಮಾಡಿರ್ಬೋದು, ಆದರೆ ಸುಮಾ ಮಾತ್ರ ಖಂಡಿತವಾಗೂ ಸಚಿನ್ನ ಪಿರುತಿ ಮಾಡ್ತಿಲ್ಲ. ಅವಳು ಅವಂಗೆ ಭಾಷೆ ಕೊಟ್ಟವಳೆ. ನಾನು ಯಾರನ್ನೂ ವಿರೋಧಿ ಮಾಡೋಕ್ಕಿಲ್ಲ ಅಂತ ನಾನು ನಂಬಿರೋ ಚಾಮುಂಡವನ ಮೇಲೆ ಪ್ರಮಾಣ ಮಾಡಿ ಹೇಳು. ನೀನು ನಂಬಿರೋ ಚಾಮುಂಡಮ್ಮ ಮೇಲೆ, ನಾನು ದೇವ್ರಾಗ ನೋಡೋ ನಿನ್ನ ಮೇಲೆ ಪ್ರಮಾಣ ಮಾಡಿ ಹೇಳ್ತಿದ್ದೀನಮ್ಮ.
ನಾನು ಯಾರನ್ನೂ ಪ್ರೀತಿ ಮಾಡಲ್ಲ. ಅವಿ ಅವರಿಬ್ಬರ ಮಧ್ಯೆ ಸ್ನೇಹನ ಮೀರಿದ ಒಂದು ಸಂಬಂಧ ಇತ್ತು ಕಣವೆ. ಕಳೆ ನಿಂಗೂ ಇಷ್ಟೇ ಗೊತ್ತಿತ್ತೇನಲ್ಲ?